श्रीगुरुभ्यो नमः हरिः ओम। शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। अगजाननपद्भार्कं गजाननभार्यशमनेकदन्तभक्तानाम् एकदन्तमुपास्महे। रामाय रामभद्राय रामचन्द्राय वेदसे रघुनाथाय नाथाय सीताय पते नमः। जानकी रामपट्टाभिराम श्रीराम राम रामतः श्रीमद्महारामचन्द्रस्वामिने नमः। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोस्तुते। भगवतीं श्रीं ललितां राजराजेश्वरीं नमः। हरिं करासनगर्भितां नलसिकां सौं क्लीं कलां बिभ्रतीं सवर्णां वरदानीं च प्रसदां धौतां तनेत्रोज्ज्वलां वन्दे पुस्तकवासमङ्कुशधरां सृग्भूषितामुज्ज्वलां त्वां गौरीं त्रिपुरां फरात्प्रकलां श्रीचक्रसञ्चारिणीं। ಜನವರಿ ಹೊಸ ವರ್ಷದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ ಶರಣು ಶರಣು ದುರ್ಗೆ. ಹೊಸ ವರ್ಷ ತಾಯಿಯ ಪ್ರಸಾದವೂ ನಿಮಗಾಗಿದೆ. ಅಮ್ಮನವರ ಪ್ರಸಾದ, ಅಮ್ಮನವರ ಕೃಪಾಶೀರ್ವಾದದಿಂದ ತಾವು ಅಂದುಕೊಂಡಂತಹ ನಿಮ್ಮೆಲ್ಲರ ಕೆಲಸ ಕಾರ್ಯಗಳು ಕಾರ್ಯಸಿದ್ಧಿಯಾಗಿ. ಆದರೆ ಹೊಸ ವರ್ಷ ಇದು ನಮ್ಮದಲ್ಲ. ಹೊಸ ವರ್ಷ ಎಂಬತಕ್ಕಂತಹದ್ದು ಯುಗದ ಆದಿ, ಯುಗಾದಿಯೇ ಹೊಸ ವರ್ಷ. ಆದರೆ ಕ್ಯಾಲೆಂಡರ್ ಮಾಸದಲ್ಲಿ ಬರತಕ್ಕಂತಹದ್ದು ಜನವರಿ 1ರಿಂದ ಕ್ಯಾಲೆಂಡರ್ ಮಾಸವಾಗಿದೆ. ಕ್ಯಾಲೆಂಡರ್ ಮಾಸವಾಗಿರ್ತಕ್ಕಂತಹ ಜನವರಿ 1ರ ನಂತರ ಆಗುವಂತಹ ಈ ಒಂದು ಸೃಷ್ಟಿಯಲ್ಲಿ ಏನೆಲ್ಲ ಒಂದು ವಿಶೇಷತೆ ಇದೆ, ಇದೆಲ್ಲದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳುವಂಥದ್ದೇ ಈ ಒಂದು ಹೊಸ ವರ್ಷದ ಭವಿಷ್ಯ ಅಂದರೆ ಅದು ತಪ್ಪಾಗಲಾರದು. ಆದರೂ ತಾಯಿನ ಪ್ರಾರ್ಥನೆ ಮಾಡುವಾಗ, ಹೊಸ ವರ್ಷದ ಬಗ್ಗೆ ಮಾತಾಡುವಾಗ ದೇವಿ ಕೊಟ್ಟಂತಹ ಮಹಾಪ್ರಸಾದವನ್ನು ನಾವು ದರ್ಶನ ಮಾಡಿದ್ವಿ. ಕಳೆದ 2023ರಲ್ಲಿ ಸಾಕಷ್ಟು ಅವಘಡಗಳಾಯಿತು. ಏನೇ ಆದರೂ 2023 ಹೇಗಿದ್ದರೂ 2024ರಲ್ಲಿ ಸಂತಸ ಸಂಭ್ರಮವನ್ನು ವರ್ಷದ ಆದಿ ಪ್ರಾರಂಭದಲ್ಲೇ, ಅಂದರೆ ಈ ಒಂದು ಕ್ಯಾಲೆಂಡರ್ ಮಾಸದ ಪ್ರಾರಂಭದಲ್ಲೇ ಒಂದು ಸಂತೋಷವನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಲಕ್ಷ್ಮೀ ಬೋರಹ ಸ್ವಾಮಿಯ ಈ ಸಾನ್ನಿಧ್ಯದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ, ಜಗದಹ್ಪಿದರ ಮುಂದೆ ಪಾರ್ವತಿ ಪರಮೇಶ್ವರು, ಸೃಷ್ಟಿಯಲ್ಲಿ ತಂದೆ ತಾಯಿನೇ ದೊಡ್ಡವರು, ತಂದೆ ತಾಯಿಯ ಕೃಪಾಶೀರ್ವಾದದಿಂದ ಎಲ್ಲರ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ ಎಂಬತಕ್ಕಂತಹ ಒಂದು ಚಿಂತನೆ ಈ ನಿಮ್ಮ ಆನಂದ್ ಗುರುಜಿಯವರು. ಹಾಗಾಗಿ ಜಾತಕಚಾರ ಪ್ರಕಾರ ಯಾರೆಲ್ಲ ಭವಿಷ್ಯದಲ್ಲಿ ಏನೆಲ್ಲ ಫಲಾಫಲಗಳಿದೆ ಅದನ್ನು ನಾವು ತಿಳ್ಕೊಳ್ಳೋಣ. ಆದರೆ ಅದಕ್ಕೆ ಮುಂಚಿತವಾಗಿ 2024ರ ಪ್ರಾರಂಭ, 2024ರ ಪ್ರಾರಂಭ ಹೇಗಿರಬೇಕು ಇದನ್ನೆಲ್ಲರೂ ತಿಳ್ಕೊಳ್ಬೇಕಾದ್ದು ಎಲ್ಲ ವಯಸ್ಸಿನ ಅಣ್ಣತಮ್ಮಂದರು, ಪ್ರತಿಯೊಬ್ಬರ ಕುಟುಂಬದಲ್ಲಿರ್ತಕ್ಕಂಥ ತಂದೆ ತಾಯಂದರು ಎಲ್ಲರೂ ಸಹಿತ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ. ಈ 2024 ಪ್ರಾರಂಭ ನಾವು ಸಂತೋಷದಿಂದ ಸಂಭ್ರಮದಿಂದ ಬರಮಾಡಿಕೊಳ್ಳೋಣ. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಹೊಸ ವರ್ಷ ಎಂಬತಕ್ಕಂಥದ್ದು ಯುಗದ ಆದಿ, ಯುಗಾದಿ ಎಂದೇ ಮಾತ್ರನೇ. ಆದರೆ ಯಾವೊಂದು ಹಬ್ಬದ ಹರಿದಿನಗಳಾದರೂ, ಯಾವುದೇ ವಿಶೇಷಗಳಾದರೂ ಎಲ್ಲವನ್ನು ಸಹಿತ ಸ್ವಾಗತಿಸುವಂಥ ಗುಣ ನಮ್ಮ ಭಾರತೀಯರು. ಹಾಗಾಗಿ ಕ್ಯಾಲೆಂಡರ್ ಮಾಸವನ್ನು ಸ್ವಾಗತಿಸ್ತೀವಿ, ಯುಗಾದಿ ಬಂದರೆ ಅದನ್ನೂ ಸ್ವಾಗತಿಸ್ತೀವಿ, ಮಧ್ಯದಲ್ಲಿ ರಾಮನವಮಿ ಬರಲಿ ಸ್ವಾಗತಿಸ್ತೀವಿ, ರಂಜಾನ್ ಬಂದರೂ ಸರಿಯೇ, ಕ್ರೈಸ್ತರ ಹಬ್ಬಗಳು ಬಂದರೂ ಸರಿಯೇ, ಎಲ್ಲರ ಹಬ್ಬಗಳನ್ನೂ ಸ್ವಾಗತಿಸುವಂಥದ್ದು ಭಾರತೀಯ ಸಂಸ್ಕೃತಿ ಇದೆ. ಆದರೆ ಭಾರತೀಯರಲ್ಲಿರ್ತಕ್ಕಂಥ ಗುಣ ಅನ್ಯ ಧರ್ಮದಲ್ಲಿರ್ತಕ್ಕಂಥವರಲ್ಲೂ ಇರಬೇಕಲ್ಲ. ಏನೇ ಆದರೂ 2024ರ ಪ್ರಾರಂಭ, 2024ರ ಪ್ರಾರಂಭ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಭವಿಷ್ಯದಲ್ಲಿ ಏನು ಆಗು ಹೋಗುಗಳಿದೆ ಅಂದರೆ ಇನ್ನು ಮುಂಬರತಕ್ಕಂತಹ ಯುಗಾದಿಗೂ ಮುನ್ನ ಏನು ನಡೀಬಹುದು, ಯುಗಾದಿಗೂ ಮುನ್ನ ನಡೆಯುವಂತಹ ಭವಿಷ್ಯತ್ತನ್ನು ತಿಳ್ಕೊಳ್ಳೋದೇ ಇವತ್ತಿನ ಕ್ರಮ. ಆದರೆ 2023 ಒಂದಷ್ಟು ಜನ ತುಂಬ ನೋವು ಅನುಭವಿಸಿದ್ರು. ಪ್ರಾಣಹಾನಿ ಆಯಿತು, ಮನಸ್ಸು ನೆಮ್ಮದಿಯಿಂದಂತ ಆಯಿತು, ರೋಗ ರುಜಿನಗಳು ಒಂದಷ್ಟು ತಾಂಡಬಾರ್ದು. ಅಷ್ಟೇ ಯಾಕೆ, ಬೆಂಕಿ ಭಯನೂ ಆಯಿತು, ಹಾಗೆ ಒಂದಷ್ಟು ಪ್ರವಾಹದ ಮುನ್ಸೂಚನೂ ಆಯಿತು, ಮತ್ತೊಂದು ಭಾಗಗಳಲ್ಲಿ ಯುದ್ಧದ ಭೀತಿಯೂ ಬಂತು. 2024ರ ಭವಿಷ್ಯದಲ್ಲಿ ಹೇಗಿದೆ ಅಂತಕ್ಕಂತಹ ಈ ಒಂದು ಸವಿಸ್ತಾರವಾದಂತಹ ವಿಚಾರಗಳನ್ನು ಈಗ ನಾವು ತಿಳ್ಕೊಳ್ಳೋಣ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಪ್ರಾರಂಭಿಕ ಹಂತದಲ್ಲಿ ಒಂದಷ್ಟು ಜೋಶಾಗಿದೆ. ಕೆಲಸಗಳು ಮುಂದೆ ನಡೆಯುತ್ತೆ. ಅಂದುಕೊಂಡಂಥ ಕೆಲಸ ಪ್ರಾರಂಭಿಕ ಹಂತದಲ್ಲಿ ಚಾಲನೆ ಕೊಡ್ತೀನಿ. ಗುರು ಹಿರಿಯರ ಮಾರ್ಗದರ್ಶನದಂತೆ ಒಂದು ವಿಶೇಷವಾಗಿರ್ತಕ್ಕಂಥ ರೀತಿ ಒಪ್ಪಂದವನ್ನು ಮಾಡಿಕೊಂಡು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯನ್ನು ಕಾಣುವಂಥ, ವಿಶೇಷವಾಗಿರ್ತಕ್ಕಂಥ ಲಾಭವನ್ನು ಸಿದ್ಧಿಪಡಿಸಿಕೊಳ್ಳುವಂಥ, ಅದರಲ್ಲೂ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಲಾಭ,
ಉದ್ಯೋಗ ಕ್ಷೇತ್ರದಲ್ಲಿ ಅಧಿಕವಾದಂತಹ ಲಾಭ, ವಿದ್ಯಾರ್ಥಿಗಳು ಮತ್ತಷ್ಟು ವಿದ್ಯಾರ್ಜನೆಯನ್ನು ಸಂಪಾದನೆ ಮಾಡ್ಕೊಳ್ತಕ್ಕಂಥದ್ದು ಇದು ಪ್ರಥಮ ಹಂತದಲ್ಲಿ ಬಹಳ ಚೆನ್ನಾಗಿರುತ್ತೆ ಮೇಷರಾಶಿಯವರಿಗೆ. ಆದರೆ ಮೇಷರಾಶಿಯವರು ಕೆಲವೊಮ್ಮೆ ನಾನು ನಂದು ಎಂಬತಕ್ಕಂಥ ಮದಮಾತ್ಸರ್ಯದಿಂದ ಒಂದಷ್ಟು ಸಮಸ್ಯೆಗಳನ್ನು ಹೊರ್ತೀರಿ. ಆ ಸಮಸ್ಯೆ ಎಂಬತಕ್ಕಂಥದ್ದು ಹೇಗೆ? ಅಧಿಕವಾದಂತಹ ಆರೋಗ್ಯ ಕೆಡಿಸ್ಕೊಳ್ತೀರಿ, ಮನಸ್ಸು ನೆಮ್ಮದಿ ಇಲ್ಲದಂಥ ರೀತಿ ಮಾಡ್ಕೊಳ್ತೀರಿ. ಎಲ್ಲೋ ಒಂದು ಕಡೆ ನಾನು ನನ್ನಿಂದ ಅಂತ ತಿಳಿದು ಕೆಲವು ಆಗುವಂಥ ಕೆಲಸಗಳನ್ನು ನೀವೇ ನಿಮ್ಮ ಕೈಯಾರ ಹಾಳು ಮಾಡ್ಕೊಳ್ತೀರಿ. ಆದರೆ ಮೇಷರಾಶಿಯವರು ಯಾವಾಗ ಏನೇ ಮಾಡಬೇಕಾದ್ರೂ ಒಂದು ವಿಚಾರ ಆಲೋಚನೆ ಮಾಡಬೇಕು. ತಿಳಿದಿರ್ತಕ್ಕಂಥವ್ರನ್ನ, ಜ್ಞಾನಿಗಳನ್ನ, ಕುಟುಂಬದ ಸದಸ್ಯರನ್ನ ಒಮ್ಮೆ ಅವರೊಂದಿಗೆ ಕೂತು ಸಮಾಲೋಚನೆ ಮಾಡಿ ಸರಿ ತಪ್ಪುಗಳ ಸರಿಯಾದ ಆಲೋಚನೆ ಮಾಡಿದ್ರೆ ಮತ್ತಷ್ಟು ಲಾಭವನ್ನ ಈ ವರ್ಷ ಫಲದಲ್ಲಿ ಮೇಷರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಬಹಳಷ್ಟು ಜೋಪಾನ ಬೇಕು, ಮಾತಿಗೆ ಬೀಗ ಬೇಕು. ಯಾಕೆಂದ್ರೆ ನೀವು ಆಡುವ ಮಾತು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ. ಆದರೆ ಸಮಸ್ಯೆ ಹೊತ್ತು ಕಷ್ಟಕ್ಕೆ ಸಿಲುಕೊಂಡು ಅನಂತರ ಪರಿಹಾರ ಹುಡುಕೊಳ್ಳೋದಕ್ಕಿನ್ನ ಪ್ರಾರಂಭಿಕ ಹಂತದಲ್ಲೇ ಸ್ವಲ್ಪ ಸಮಾಧಾನವಾಗಿ ನಡೆದ್ರೆ ಖಂಡಿತ ಹೆಚ್ಚಿನ ಯಶಸ್ಸನ್ನ ಮೇಷರಾಶಿಯವರು ಸಿದ್ಧಿಪಡಿಸ್ಕೊಳ್ತೀವಿ. ಇನ್ನು ವೃಷಭ ರಾಶಿ ಋಷಭ ಲಗ್ನದಲ್ಲಿರ್ತಕ್ಕಂಥವರು ಮಹಾಗಣಪತಿ ಅಂಬಾ. ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಆದಷ್ಟು ದೇವತಾರಾಧನೆ, ದೇವರ ಪೂಜೆ ಮತ್ತು ಶ್ರದ್ಧಾಭಕ್ತಿಯಾಗಿ ಆರಾಧನೆ, ಜೊತೆಗೆ ಮಾತಾಪಿತೃಗಳ ಮಾತು ಅಂದರೆ ತಂದೆ ತಾಯಿಯ ಮಾತನ್ನಾಲಿಸಿ ತಂದೆ ತಾಯಿಯ ಮಾರ್ಗದರ್ಶನದಂತಿದ್ರೆ ಹೆಚ್ಚಿನ ಫಲಾಫಲ ಇದೆ. ಯಾಕೆಂದರೆ ವೃಷಭ ರಾಶಿಯವರ ಬಗ್ಗೆ ಪ್ರಾರಂಭಿಕ ಮಾತಾಡುವಾಗ ಸ್ವಾಮಿಯ ಅನುಗ್ರಹ, ಸ್ವಾಮಿಯ ಪ್ರಸಾದವನ್ನು ನಾವು ನೋಡಿದ್ವಿ. ಹಾಗಾಗಿ ವೃಷಭ ರಾಶಿಯವರು ಕಳೆದ 2023ರಲ್ಲಿ ಏನು ಸಂಕಷ್ಟ ನೋಡಿದ್ದಿರೋ, ಯಾವ ಕಷ್ಟ ಕಾರ್ಪಣ್ಯಗಳಲ್ಲಿ ಸಿಲುಕೊಂಡಿದ್ರೋ 2024ರಲ್ಲಿ ಒಂದಿಷ್ಟು ಒಳಿತನ್ನು ಕಾಣ್ತೀರಿ. ಆದರೆ ಒಳಿತು ಕಾಣ್ತೀರಿ, ಒಳಿತರ ಜೊತೆಗೆ ತಾವೇ ತಮ್ಮ ಸ್ವಹಸ್ತದಿಂದಲೇ ಸಮಸ್ಯೆ ತಂದುಕೊಳ್ತೀರಿ. ಕಾರಣ ಅನಾರೋಗ್ಯಕ್ಕೆ ತುತ್ತಾಗುವಂತಹದ್ದು. ಆರೋಗ್ಯ ಪದ್ಧತಿ ಸರಿ ಇಲ್ದಿರ ಅಂದರೆ ಆಹಾರ ಪದ್ಧತಿ ಸರಿ ಇಲ್ದಿರ ಅನಾರೋಗ್ಯಕ್ಕೆ ತುತ್ತಾಗುವಂಥ ಪರಿಸ್ಥಿತಿ ಇರೋದ್ರಿಂದ ಆಹಾರವನ್ನು ಹೇಗೆ ತಗೊಳ್ಬೇಕು, ಯಾವ ಪ್ರಮಾಣದಲ್ಲಿ ತಗೋಬೇಕು, ಎಂಥ ಆಹಾರವನ್ನು ನೀವು ಆಯ್ಕೆ ಮಾಡ್ಕೋಬೇಕು, ಇದೆಲ್ಲದರ ಚಿಂತನೆ ವೃಷಭ ರಾಶಿಯವರು ಮಾಡಬೇಕು. ಇನ್ನು ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು, ಅದರಲ್ಲೂ ಹೆಣ್ಣು ಮಕ್ಕಳು, ಸೌಂದರ್ಯವರ್ಧಕವಾಗಿರ್ತಕ್ಕಂಥ ಕೆಲವಷ್ಟು ಪದಾರ್ಥಗಳಿಂದ ನಿಮ್ಮ ಮುಖದ ಸೌಂದರ್ಯ ಚೆನ್ನಾಗಿರೋದ್ರ ಜೊತೆಗೆ ಸೌಂದರ್ಯವನ್ನು ಹಾಳು ಮಾಡ್ಕೊಳ್ತೀರಿ. ಕಾರಣ ಕೆಲವಷ್ಟು ಕಾಸ್ಮೆಟಿಕ್ಸು, ಕೆಲವಷ್ಟು ಪದಾರ್ಥಗಳಿಂದ ಕೆಲವು ಅಲರ್ಜಿ ಸಮಸ್ಯೆಗಳಾಗುವಂತಹ ಲಕ್ಷಣ ವೃಷಭ ರಾಶಿಯವರಿಗಿದೆ. ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಸದಾಕಾಲ ಶ್ವೇತವರ್ಣದ ವಸ್ತ್ರವನ್ನು, ಯಾವುದಾದ್ರೂ ಒಂದು ಬಿಳಿಯ ಬಣ್ಣದ ವಸ್ತ್ರವನ್ನು ನೀವು ಧರಿಸೋದ್ರಿಂದ ಅಥವಾ ಒಂದು ಖರ್ಚೀಫ್ ಆದರೂ ನಿಮ್ಮ ಬಳಿ ಇಟ್ಕೊಳ್ಳೋದ್ರಿಂದ ಅಥವಾ ಎಲ್ಲೇ ದೂರ ಬಾರ ಹೋದರೂ ಕನಿಷ್ಠ ಪಕ್ಷ ಒಂದಷ್ಟು ಕಾಲ ನಿಮಗಿಷ್ಟವಾಗಿರ್ತಕ್ಕಂಥ ದೇವರ ಪ್ರಾರ್ಥನೆ, ಸಾಧ್ಯವಾದರೆ ಒಂದಷ್ಟು ಮಧು ಅಂದರೆ ಜೇನುತುಪ್ಪವನ್ನು ಆಗಿಂದಾಗಲೇ ಯಾವುದಾದ್ರು ದೇವಾಲಯಕ್ಕೆ ಕೊಡ್ತಕ್ಕಂಥದ್ದು, ಗುರು ಹಿರಿಯರ ಮಾತನ್ನು ಆಲಿಸ್ತಕ್ಕಂಥದ್ದು, ಜೊತೆಗೆ ಎಲ್ಲದರ ಜೊತೆಗೆ ನೀವು ಮಾಡಬೇಕಾದ್ದು ಹನುಮನ ಪ್ರಾರ್ಥನೆ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ಭಾನುರುದ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾನ್. ಹೀಗೆ ಹನುಮನ ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀವಿ. ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು 2024 ನೀವು ಮಾಡುವಂಥ ಯಾವುದೇ ಕೆಲಸ ಆದರೂ ಮತ್ತೊಬ್ಬ ವ್ಯಕ್ತಿಯ ಹಸಿವಿನ ಬಗ್ಗೆನೂ ಚಿಂತನೆ ಮಾಡಬೇಕು. ದೇವರು ನಿಮ್ಮ ಹೊಟ್ಟೆ ತುಂಬಿಸಿದಾಗ ಇನ್ನೊಬ್ಬರ ಹಸಿವನ್ನು ಅರ್ಥ ಮಾಡಿಕೊಂಡು ಒಂದಿಷ್ಟು ಅನ್ನದಾನವನ್ನು ಮಾಡಿದ್ರೆ ಅದಕ್ಕಿನ್ನ ಪುಣ್ಯದಾಯಕ ಮತ್ತೊಂದಲ್ಲ. ಇನ್ನು ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರ. ಯಾಕೆಂದರೆ ನಿಮ್ಮ ಗೃಹಸ್ಥಿತಿಗಳಲ್ಲಿ ಒಂದಷ್ಟು ಸಮಸ್ಯೆ ಇದೆ. ಈ ಸಮಸ್ಯೆಯಿಂದ ಪಾರಾಗೋದಾದ್ರೂ ಹೇಗೆ? ಹಣಕಾಸಿನ ಸಮಸ್ಯೆ ಆಗಿಂದಾಗಲೇ ಕಾಣಿಸ್ಕೊಳ್ಳುತ್ತೆ. ಕೊಟ್ಟ ಮಾತು ನಡ್ಕೊಳಕ್ಕಾಗದಂಥ ರೀತಿಯಲ್ಲಿರುತ್ತೆ. ಕುಟುಂಬದ ಸದಸ್ಯರ ಮಧ್ಯ ವೈರತ್ವ ಶುರುವಾಗುತ್ತೆ. ಮನೆಯಲ್ಲಿ ದಾಂಪತ್ಯದಲ್ಲಿ ಒಂದಷ್ಟು ವಿರಸ ಉಂಟಾಗುತ್ತೆ. ಆದರೆ ಇದೆಲ್ಲವನ್ನು ಸರಿಪಡಿಸ್ಕೊಳ್ಳೋದಕ್ಕೂ ಒಂದು ಸೂಕ್ಷ್ಮ ಮಾರ್ಗ ಇದೆ. ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ, ಲಲಿತಾ ಬಾಲಾ ತ್ರಿಪುರ ಸುಂದರಿ ತಾಯಿ ಮಹಾಲಕ್ಷ್ಮಿಯ ಕುಂಕುಮಾರ್ಚನೆ, ಜೊತೆಗೆ ವಿಶೇಷವಾದಂಥ ರೀತಿ ವನಸಿರಿಗಳ ಪ್ರಾರ್ಥನೆ. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತೇ ನಮಃ. ಹೀಗೆ ಪ್ರಧಾನವಾಗಿ ಮಹಾವೃಕ್ಷವನ್ನು ಅಂದರೆ ಅರಳಿ ವೃಕ್ಷವನ್ನು, ಅಶ್ವತ್ಥ ವೃಕ್ಷವನ್ನು ತಾವು ಪ್ರಾರ್ಥನೆ ಮಾಡಿದ್ದೆ ಆದರೆ ಇರ್ತಕ್ಕಂಥ ಸಮಸ್ಯೆಗಳಿಂದ ತಾವು ಪಾರಾಗ್ತೀವಿ. ಸಮಸ್ಯೆ ಕಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇದ್ದಾಗ ಅದಕ್ಕೊಂದು ಪರಿಹಾರ ಬೇಕಲ್ಲ. ಹಾಗೆ ಪ್ರತಿ ಮಂಗಳವಾರ ಕನಿಷ್ಠ ಪಕ್ಷ 9 ಮಂಗಳವಾರ ಆದರೂ ಒಂದಿಷ್ಟು ಗುಡ ಅನ್ನ ಅಂದರೆ ಬೆಲ್ಲದನ್ನ, ಪೊಂಗಲ್ ಅಥವಾ ಒಂದಿಷ್ಟು ಪಾಯಸ ಅನ್ನವನ್ನು ದೇವರಿಗೆ ನೈವೇದ್ಯ ಮಾಡಿ ಆ ನೈವೇದ್ಯ ಪ್ರಸಾದವನ್ನು 4 ಜನಕ್ಕೆ ಹಂಚಿ. ಹೀಗೆ ಮಿಥುನ ರಾಶಿಯವರು ಸಮಸ್ಯೆನೂ ಇದೆ, ಕಷ್ಟಗಳು ಇದೆ. ಆದರೆ ಕಷ್ಟ ಸುಖಗಳನ್ನು ಪಾರು ಮಾಡಿಕೊಳ್ಳೋದಕ್ಕೆ ಬಹಳ ಸುಲಭನಾದ ಮಾರ್ಗವಿದೆ. ಹಾಗೆ ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ ಒಂದಷ್ಟು ಆಲೋಚನೆಯೂ ಬೇಕಾಗಿದೆ. ಈ ಬಾರಿ 2024ರಲ್ಲಿ
ಮಿಥುನ ರಾಶಿಯವರು ಎಡಗಡೆ ಮೊಣಕಾಲಿಗಾಗಲಿ ಅಥವಾ ಎಡಗಡೆ ಸೊಂಟದ ಭಾಗಕ್ಕಾಗಲಿ ಅಥವಾ ಭುಜಗಳಿಗಾಗಲಿ ಒಂದಿಷ್ಟು ಪೆಟ್ಟು ಮಾಡ್ಕೊಳ್ತೀರಿ. ಏನಾದರೂ ಸಣ್ಣ ಪುಟ್ಟ ಪೆಟ್ಟಾದರೆ ಒಂದಷ್ಟು ದಿವಸ ಆದರೂ ಸಹಿತ ಗುಣ ಆಗುವುದಿಲ್ಲ. ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಮುಂದುವರಿತಾ ಹೋಗುತ್ತೆ. ಆ ಸಮಸ್ಯೆಗೆ ಒಂದು ಪರಿಹಾರವನ್ನು ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಏನಾದರೂ ಒಂದಿಷ್ಟು ಉಪಯೋಗ ಮಾಡ್ಕೋಬೇಕು, ಒಳಿತನ್ನು ಕಾಣಬೇಕು ಅಂದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಪ್ರತಿನಿತ್ಯ ತುಳಸಿ ತೀರ್ಥವನ್ನು ತೆಗೆದುಕೊಳ್ತಕ್ಕಂಥದ್ದು. ಹಾಗೆ ಸಾಧ್ಯವಾದರೆ ಒಂದು ಕೆಂಪು ವಸ್ತ್ರ, ತೊಗರಿಬೇಳೆ, ಸಾಧ್ಯವಾದರೆ ಕೆಂಪು ವಸ್ತ್ರ ಮತ್ತು ತೊಗರಿಬೇಳೆಯನ್ನು ಮನೆಯಲ್ಲೇ ಪೂಜೆ ಮಾಡಿ ಯಾವುದೋ ಒಂದು ದೇವಿ ದೇವಸ್ಥಾನ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಒಂದಿಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀವಿ. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಮನಸ್ಸಿನ ಸ್ಥಿತಿ, ವಾತಾವರಣ, ಹವಾಮಾನ, ಒಳಗಿರ್ತಕ್ಕಂಥ ಅಂದರೆ ಈಗ ಪ್ರಸ್ತುತ ಇರ್ತಕ್ಕಂಥ ಪ್ರಕೃತಿಯಲ್ಲಾಗುವಂಥ ಅವಘಡಗಳು, ಒಂದಿಷ್ಟು ಗಾಳಿ ವಾತಾವರಣ ಸಮಂಜಸ್ಕರವಾದಿಲ್ಲದ್ರಿಂದ, ಅತಿಯಾದಂಥ ತಂಪು ಇರೋದ್ರಿಂದ ಒಂದಷ್ಟು ಜನಕ್ಕೆ ಆರೋಗ್ಯ ಕೆಡುತ್ತೆ. ಅದರಲ್ಲೂ ತಂಪು ಸಾಕಷ್ಟು ಆದರೆ ಆರೋಗ್ಯದಲ್ಲೂ ವ್ಯತ್ಯಾಸ, ಚರ್ಮದಲ್ಲೂ ವ್ಯತ್ಯಾಸ, ಮನಸ್ಸಿಗೂ ನೆಮ್ಮದಿ ಇಲ್ಲ. ಜೊತೆಗೆ ಮಾತೃಕಾರಕ ಚಂದ್ರ ಅಂದರೆ ತಾಯಿಯ ಮೃದುತ್ವವನ್ನು, ತಾಯಿಯ ಪ್ರೀತಿಯನ್ನು, ತಾಯಿಯಲ್ಲಿರ್ತಕ್ಕಂಥ ಮೃದುತ್ವದ ಮನಸ್ಸಿದೆಯಲ್ಲ ಅಂತಹ ಮನಸ್ಸೇ ಉಳ್ಳಂಥವ್ರಾಗಿರ್ತಾರೆ ಕರ್ಕಾಟಕ ರಾಶಿಯವರು. ಆದರೆ ಕರ್ಕಾಟಕ ರಾಶಿಯವರು ಒಂದು ವಾಸ್ತುಗೃಹದಲ್ಲಿ ಇಬ್ಬರಿದ್ದರು ಅಂದರೆ ಅಲ್ಲಿ ಒಬ್ರಿಗೊಬ್ಬರು ಕಂಡ್ರೆ ಒಬ್ರಿಗೆ ಆಗದಿರೋ ಇರ್ತಕ್ಕಂಥದ್ದು, ವೈರತ್ವ ಬರ್ತಕ್ಕಂಥದ್ದು, ಅವ್ರ ಮುಂದೆ ಹೋದರು ಅಂತ ಇವ್ರ ಮುಂದೆ ಹೋದರು ಅಂತ ಅವರು. ಒಟ್ಟಾರೆ ಹೇಳಬೇಕಂದ್ರೆ ಒಂದು ಕುಟುಂಬದಲ್ಲಿ 2-3 ಜನ ಕರ್ಕಾಟಕ ರಾಶಿಯವರಿದ್ದರೆ ಸಮಸ್ಯೆಗಳನ್ನು ತಂದ್ಕೊಂಡ್ಬಿಡ್ತೀವಿ. ಆದರೆ ಕರ್ಕಾಟಕ ರಾಶಿಯಲ್ಲಿ ಇನ್ನೊಂದು ಒಳ್ಳೆ ಗುಣ ಇದೆ. ಕರ್ಕಾಟಕ ರಾಶಿಯವರಿಗೆ ಶುಭ ಸಂಧ್ಯಾಕಾಲ ಪ್ರತಿನಿತ್ಯ ಅಂದರೆ 2024ರಲ್ಲಿ ಶುಭ ಸಂಧ್ಯಾಕಾಲದಲ್ಲಿ ಮನಸ್ಸು ಒಂದಿಷ್ಟು ಕನ್ಫ್ಯೂಷನ್ಸ್ ಆದ್ರೂ ಅದನ್ನು ಸರಿಪಡಿಸ್ಕೊಂಡು ಲಾಭದ ಕಡೆ ನಿಮ್ಮ ಪಯಣ ಇರುತ್ತೆ. ಇನ್ನು ವಿದ್ಯಾರ್ಥಿಗಳು ಓದೋದ್ರ ಕಡೆ ಅಂತೂ ಕರ್ಕಾಟಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ವಿದ್ಯಾಭ್ಯಾಸವನ್ನು ತಾವು ಏನು ಶ್ರಮಿಸ್ತೀರೋ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಕಾಣ್ತೀವಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀವಿ. ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತಕ್ಕಂಥ ಕಾಲ, ಅದೃಷ್ಟ ಕರ್ಕಾಟಕ ರಾಶಿಯವರಿಗಿದೆ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಹಣಕಾಸಿನ ಬಗ್ಗೆ ಜೋಪಾನ. ಈ ವರ್ಷದಲ್ಲಿ ಯಾರಿಗಾದ್ರೂ ಏನಾದ್ರು ವಸ್ತುಗಳನ್ನು ಕೊಟ್ಟರೆ ಅದು ಪುನಃ ವಾಪಸ್ ಬಂದು ಸೇರೋದು ಬಹಳ ಕಷ್ಟ. ಯಾಕೆ ಅಂದರೆ ಕೊಡುವಾಗ ತಗೊಳ್ಳುವಂಥ ವ್ಯಕ್ತಿ ಬಹಳ ಆನಂದದಿಂದ ತಗೊಳ್ತಾರೆ, ವಾಪಸ್ ಕೊಡಬೇಕಾದ್ರೆ ಅಷ್ಟೇ ಕಷ್ಟವನ್ನು ಕೊಡ್ತಾರೆ. ಅದರಲ್ಲೂ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ನಂಬಿಸಿ ಮೋಸ ಮಾಡುವಂಥವ್ರು ಸಾಕಷ್ಟು ಜನ ಆಗ್ತಾರೆ. ಕೈಯಲ್ಲಿರ್ತಕ್ಕಂಥ ದುಡ್ಡು 3 ಕಾಸೋ 6 ಕಾಸೋ ಕೂಡಿಟ್ಕೊಂಡಿರ್ತೀರಿ, ಆ ದುಡ್ಡನ್ನು ಯಾರಿಗೋ ಕೊಡ್ತೀರಿ, ಅಂಗೈಯಗಲ ಭೂಮಿಗಾಗಿ ಕಷ್ಟಪಡ್ತೀರಿ, ಅಥವಾ ಇರ್ತಕ್ಕಂಥ ಭೂಮಿಯ ಕಾಗದ ಪತ್ರಗಳು ಸರಿಯಿಲ್ಲ ಅಂತ ಮನಸ್ಸಿಗೆ ನೋವುಂಟು ಮಾಡ್ಕೊಳ್ತೀರಿ. ಇದರ ಮಧ್ಯದಲ್ಲಿ ನಿಮ್ಮ ಜನ್ಮದಾತೆ ಅಂದರೆ ನಿಮ್ಮ ತಾಯಿ ಆರೋಗ್ಯ ವ್ಯತ್ಯಾಸ ಆಗುವಂಥದ್ದು, ಅನಾರೋಗ್ಯಕ್ಕೆ ತುತ್ತಾಗುವಂಥದ್ದು, ಸಮಸ್ಯೆಗಳು ತಂದುಕೊಳ್ಳುವಂಥ ಪರಿಸ್ಥಿತಿ ಸಹಿತ ಎದುರಾಗುತ್ತೆ. ಬಹಳ ಜೋಪಾನ ಬೇಕಾಗುತ್ತೆ. ಇನ್ನು ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು 2023ರಲ್ಲಿ ಬಹಳಷ್ಟು ಗರ್ಜನೆ. ಆದರೆ 2024ರ ಗರ್ಜನೆ ಹೇಗಿದೆ ನಿಮ್ಮ ಭವಿಷ್ಯತ್ತು, ಯಾವ ಪ್ರಕಾರವಾದಂತಹ ಭವಿಷ್ಯತ್ತಲ್ಲಿ ಏನು ಲಾಭ ನಷ್ಟವನ್ನು ಕಾಣಬಹುದು? ನಿಜಕ್ಕೂ ಲಾಭವೂ ಇದೆ, ನಷ್ಟವೂ ಇದೆ. ಆದರೆ ಸಿಂಹರಾಶಿಯವರಿಗೆ ನಿಜಕ್ಕೂ ಅದೃಷ್ಟವೇ ಇದೆ. ತಾವು ನಂಬಿರ್ತಕ್ಕಂಥ ನಿಮ್ಮ ಮನೆ ದೇವರು, ಅದರಲ್ಲೂ ಮಹಾವಿಷ್ಣು ಪ್ರಾರ್ಥನೆ, ತುಳಸಿ ಆರಾಧನೆ, ಜೊತೆಗೆ ದೇವತಾ ದರ್ಶನ, ಪುಣ್ಯಕ್ಷೇತ್ರಗಳ ದರ್ಶನ, ಹೀಗೆ ಒಂದೊಂದು ಸಹಿತ ವಿಶೇಷವಾಗಿರೋದ್ರಿಂದ ಮಾಡುವಂಥ ಕೈ ದಾನ ಧರ್ಮಗಳಾಗಲಿ, ಪೂಜೆ ಪುನಸ್ಕಾರ ಆಗಲಿ, ಅಥವಾ ನ್ಯಾಯಬದ್ಧವಾದಂಥ ಹೆಜ್ಜೆ ಆಗಲಿ, ಇದೆಲ್ಲವೂ ಸಹಿತ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಅದೃಷ್ಟವೇ ಸರಿ. ಆದರೆ ಸಿಂಹಲಗ್ನದಲ್ಲಿರ್ತಕ್ಕಂಥವರು 2024ರಲ್ಲಿ ತಮ್ಮ ನಡವಳಿಕೆಗಳ ಬಗ್ಗೆ ಬಹಳ ಜೋಪಾನ ಇರಲಿ. ಆಡುವಂತಹವರು, ತೆಗಳುವಂತಹವರು, ಬೈಯುವಂತಹವರು, ತೊಂದರೆ ಕೊಡ್ತಕ್ಕಂಥವ್ರು ಇವರೆಲ್ಲ ಸಾಕಷ್ಟು ಜನ ಎದುರಾಗ್ತಾರೆ. ಆದರೆ ಯಾರು ಏನೇ ಹೇಳಿದ್ರು ನೀವು ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಯಾಕೆಂದ್ರೆ 2024ರಲ್ಲಿ ಚಂದ್ರ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ, ರವಿ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾದ್ದರಿಂದ ಎಲ್ಲದರಲ್ಲೂ ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.